ಸರ್ಕಾರದ ಕಾರ್ಮಿಕ ಇಲಾಖೆ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ರವರು ಒಂದು ಕೇಂದ್ರ ಬಜೆಟ್ನ ಕುರಿತು ಮಾತಾಡಬೇಕಾದ್ರೆ ಸವಿತಾ ಸಮಾಜದ ಸಮುದಾಯದ ಒಂದು ನಿಂದನೆಯನ್ನು ಮಾಡ್ತಕ್ಕಂಥ ಪದವನ್ನು ಬಳಕೆ ಮಾಡಿದ್ದಾರೆ. ಅವರು ಈ ಕೂಡಲೇ ಕ್ಷಮೆ ಕೇಳಬೇಕು ಅಂತೇಳಿ ಈಗಾಗಲೇ ನಾವು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಕೇಳ್ಕೊಂಡಿದ್ವಿ. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿ ಕ್ಷಮೆಯನ್ನು ಕೇಳಿಲ್ಲ. ಆ ನಿಟ್ಟಿನಲ್ಲಿ ನಾವಿವತ್ತು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಅವ್ರ ವಿರುದ್ಧ ದೂರನ್ನು ದಾಖಲಿಸೋದಕ್ಕೆ ಸವಿತಾ ಸಮಾಜದ ಜೊತೆಗೂಡಿ ಬಂದಿದ್ದೀವಿ. ಅದ್ರ ವಿಚಾರವಾಗಿ ಸವಿತಾ ಸಮಾಜದ ಸಮುದಾಯದ ಮುಖಂಡರು ಕೂಡ ಮಾತಾಡ್ತಾರೆ. ನಾನು ಶ್ರೀಕಾಂತ್ ಬಸಪ್ಪ ಅಂತ. ನಮ್ಮ ಜಾತಿ ನಿಂದನೆ ಪದ ಅವಾಗಿಂದ ನಡೀತಾ ಇದೆ. ಈ ಊರು ಮಾತಾಡಿದ್ದಾರೆ, ಇದು ತಪ್ಪು. ದಯವಿಟ್ಟು ಈ ಪದನ ನಿಷೇಧ ಮಾಡಬೇಕು. ಬಸವೇಶ್ವರ ಸ್ಟೇಷನ್ ಬಂದಿದ್ದೀವಿ ನಾವು, ಸವಿತಾಕ್ಷರ ಜಾಗೃತಿ ವೇದಿಕೆ, ರಾಜಾಜಿನಗರ ಎಲ್ಲ ಸಮುದಾಯದವರು. ಆದರೆ ಅವ್ರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಆದರೆ ಇವತ್ತು ತಪ್ಪು ಮಾಡ್ತಾ ಇದ್ದಾರೆ ನಾಯಕರೇ. ನೀವು ನಮ್ಮ ಸಮುದಾಯದವ್ರನ್ನ ಅವಹೇಳನಕಾರಿ ಪದನ ಬಳಸಿದ್ದೀರ. ನೀವೇ ಒಂದು ರೂಲ್ಸ್ ಮಾಡಿ, ನಾವು 11 ಸೆಕ್ಟರಲ್ಲಿ ಇರೋರು, ನಾವೇನು ಬೇರೆಯವರಲ್ಲ. ನಾವು ಕ್ಷೌರಿಕರು 11 ಸೆಕ್ಟರ್ ಅಂದರೆ ಯಾರು ಇದು ಅಸಂಖ್ಯ ವಲಯದಲ್ಲಿ ಇದ್ದೀವಿ. ದಯವಿಟ್ಟು ಇಂಥ ಪದನ ಬಳಸಬೇಡಿ, ನಮ್ಗೆ ಅವಮಾನ ಮಾಡಬೇಡಿ. ದಯವಿಟ್ಟು ಇದೊಂದು ನಮಗೆ ಕ್ಷಮಾಪಣೆ ಬಂದು ಕೇಳಲೇಬೇಕು. ಹಾಗಾಗಿ ನಾವು ರಾಜನ ಕಡೆಯಿಂದ ಮತ್ತೆ ಒಕ್ಕೂಟ ಅಧ್ಯಕ್ಷರು ಅಶ್ವತಿ ಮರಿಗೌಡ ಕೂಡ ನಮ್ಗೆ ತೋರಿಸಿದ್ದಾರೆ. ಯಾಕಂದರೆ ಕ್ಷೌರಿಕರು ಸಾಮಾನ್ಯ ವ್ಯಕ್ತಿಗಳೆಲ್ಲ, ಒಂದು ಒಳ್ಳೆ ಉತ್ತಮವಾದ ನಡತೆ ಉಳ್ಳವರು ಈ ಜನಾಂಗದಲ್ಲಿ. ಅಂಥವ್ರನ್ನ ನೀವು ಬೈಯೋ ಸರಿನಾ? ಸವಿತಾ ಸಮಾಜದ ಬಂಧುಗಳು ರಾಜ್ಯಾದ್ಯಂತ ಇದೇ ಕುಲವೃತ್ತಿಯನ್ನು ನಂಬಿಕೊಂಡು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿದ್ದಾರೆ. ಆದರೆ ಈ ಒಂದು ಜಾತಿನಿಂದಲೇ ಪದವನ್ನು ನಿಷೇಧ ಮಾಡಬೇಕು ಅಂತೇಳಿ 16 ವರ್ಷಗಳಿಂದ ಬೇಡಿಕೆ ಇದ್ದರೂ ಕೂಡ ಇದೇ ಚಳಿಗಾಲದ ಅಧಿವೇಶನದಲ್ಲಿ ಎಲ್ಲ MLA ಸಾಹೇಬರುಗಳಿಗೆ, ಮಿನಿಸ್ಟರ್ ಸಾಹೇಬರುಗಳಿಗೆ ಎಲ್ಲರೂ ಕೂಡ ಮನವಿ ಕೊಟ್ಟರೂ ಕೂಡ ಯಾರೊಬ್ಬರೂ ಕೂಡ ಇದರ ಪರವಾಗಿ ಧ್ವನಿ ಎತ್ತಲಿಲ್ಲ. ಅದರ ಮೇಲೆ ಗಾಯದ ಮೇಲೆ ಬರೆ ಎಳೆದ ಹಾಗೆ ಅವರೇ ಈ ಪದವನ್ನು ಬಳಸ್ತಾ ಇರೋದು ಬಹಳ ನೋವಿನ ಸಂಗತಿ. ಇವತ್ತು ಕ್ಷೌರಿಕರಿಲ್ಲದೆ ಇರುವಂಥ ಸಮಾಜ ಯಾವುದೂ ಇಲ್ಲ. ಆದರೆ ತಲೆತಲಾಂತರದಿಂದ ಈ ಅವಮಾನವನ್ನು ಸಹಿಸಿಕೊಂಡೇ ಬರ್ತಿದ್ದೀವಲ್ಲ, ಇದಕ್ಕೆ ನೀವು ಕೊಡ್ತಿರೋ ಕೊಡುಗೆ ಇದಾಗಿದೆ. ದಯವಿಟ್ಟು ಈ ರೀತಿ ಮುಂದಿನ ದಿನಗಳಲ್ಲಿ ಯಾರು ಬಳಸಬಾರ್ದು. ನಾನು ಸಂತೋಷ್ ಲಾಡ್ ಅವರಿಗೆ ನೇರವಾಗಿ ನಾನು ಹೇಳ್ತಿದ್ದೀನಿ, ಈ ಪದವನ್ನು ನೀವು ಹಿಂತೆಗೆದುಕೊಳ್ಬೇಕು, ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಈ ಸಲ ನಿಮಗೆ ಬೇಡಿಕೆ ಅಲ್ಲ, ಇದು ನಮ್ಮ ಹಕ್ಕೊತ್ತಾಯ. ನಮ್ಮ ಸಮಾಜದ ಪರವಾಗಿ ನಾವು ನಿಮಗೆ ಈ ಒಂದು ದುರ್ನಡತೆಯನ್ನು ಸರಿ ಮಾಡಿಕೊಳ್ಳಿ ಅಂತೇಳಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಸರಿ ಮಾಡಿಕೊಳ್ಬೇಕು. ಇಲ್ಲ ಅಂದರೆ ನೋಡಿ, ಸಮಾಜದಲ್ಲಿ ನಾವು ಇವತ್ತೂ ಕ್ಷೌರಿಕ ವೃತ್ತಿ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ಆದರೆ ಯಾರ್ದು ತಲೆ ಹೊಡಿತಾ ಇಲ್ಲ. ನಾವು ಯಾರ್ದು ಗಣಿದಣಿಗಳ ದುಡ್ಡು ತಿಂದು ಬೆಳೆದವರಲ್ಲ. ದಯವಿಟ್ಟು ಈ ತಪ್ಪುದಾರಿಗಳಿಂದ ಬಂದಿರೋರು ಬದುಕಲಿ. ಶುದ್ಧವಾಗಿ ಬದುಕ್ತಾ ಇರೋರಿಗೆ ಅವಮಾನ ಆಗೋ ಥರ ಯಾರೂ ಮಾತಾಡಬಾರ್ದು. ಅದು ಯಾವುದೇ ಜನಾಂಗ ಆದರೂ ಸರಿ. ಇವತ್ತು ಹಾದಿ ಬೀದಿಲಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಸರಿಯಾಗಿ ನಡ್ಕೊಂಡು ಬೇರೆ ಸಮಾಜಕ್ಕೆ ಮಾದರಿಯಾಗಬೇಕು. ನೀವೇ ಇದನ್ನು ಸರಿ ಮಾಡ್ಕೋಬೇಕು. ನನ್ನಿಂದ ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ನಡತೆಯನ್ನು ನೀವೇ ಸರಿ ಮಾಡ್ಕೊಳ್ಬೇಕು. ನೀವು ನೇರವಾಗಿ ಇದನ್ನು ಸಾರ್ವಜನಿಕವಾಗಿ ಕ್ಷಮೆ ಕೇಳಲೇಬೇಕಂತೇಳಿ ನಾನು ನಿಮ್ಗೆ ಉಗ್ರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಉಗ್ರವಾಗಿ ಹೋರಾಟ ಮಾಡ್ತೀವಿ. ಮಾನ್ಯ ಸಂತೋಷ್ ಲಾಡ್ ಅವರು ಒಂದು ಕಸಬು, ಸವಿತಾ ಸಮಾಜದವ್ರು ಮಾಡ್ತಾ ಇರೋದು ಒಂದು ಕಸಬದು. ಆ ಕಸಬನ್ನ ಹೀಯಾಳಿಸಿ ಮಾತಾಡಿದ್ದಾರೆ. ಇದು ಶುದ್ಧ ತಪ್ಪು. ಅವರು ಅರ್ಥ ಮಾಡ್ಕೋಬೇಕಾಗಿತ್ತು. ಜವಾಬ್ದಾರಿ ಈಗ ಸ್ಥಾನದಲ್ಲಿ ಇರೋರು ಇದನ್ನು ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಅವ್ರ ಕುಲ ಕಸಬನ್ನ ಹೀಯಾಳಿಸಿದ್ರೆ ಮುಂದಿನ ದಿವಸದಲ್ಲಿ ಪ್ರತಿಯೊಬ್ಬರು ಅದೇ ರೀತಿ ಮಾತಾಡ್ತಾರೆ. ಇವ್ರಿಗದು ಗೊತ್ತಾಗ್ತಾ ಇಲ್ವಾ ಇವ್ರಿಗೆ? ಮಾನ್ಯ ಸಚಿವರು, ನೀವು ವಿಧಾನಸೌಧದಲ್ಲಿ ಬಿಳಿ ಬಟ್ಟೆ ಹಾಕ್ಕೊಂಡು AC ಕಾರಲ್ಲಿ ನೀವು ಬರ್ತೀರಾ. ಅದೇ ಸವಿತಾ ಸಮಾಜದವರು ಇಲ್ಲ ಅಂತಂದರೆ ಕಾಡು ಮನುಷ್ಯರಿಗಿಂತ ಕಡೆಯಾಗಿ ನೀವು ಕಾಣ್ತೀರಾ. ಗೊತ್ತಾಯ್ತಾ? ಅವ್ರು ಇಲ್ಲ ಅಂತಂದರೆ ನೀವು ಯಾವ ರೀತಿ ಕಾಣ್ತೀರಾ? ನಿಮ್ಮ ಮೇಕಪ್ ಮಾಡ್ತಾರೆ, ನಿಮ್ಮ ಕಟಿಂಗ್ ಮಾಡೋರು ಯಾರು? ನಿಮ್ಮ ಸ್ಟೈಲ್ ಮಾಡೋರು ಯಾರು? ನಿಮಗೆ ಹೇಳಿ. ನಿಮ್ಮ ಮಕ್ಕಳುಗಳಿಗೆ ಬಾಬ್ ಕಟ್ ಮಾಡಿಸ್ಬೇಕು, ನೀವುಗಳು ಕಟಿಂಗ್ಗಳು ಮಾಡಿಸ್ಕೋಬೇಕು. ಇದಕ್ಕೆ ಸವಿತಾ ಸಮಾಜ ಬೇಕು. ಅಂಥವ್ರನ್ನೇ ನೀವು ಹೀಯಾಳಿಸಿದ್ರೆ ಮುಂದಿನ ದಿವಸದಲ್ಲಿ ನಿಮ್ಮನ್ನು ಏನಂತ ಕರಿಬೇಕು ಹೇಳಿ? ನಾವು ಮಾನ್ಯ ಸಚಿವರು ಇದನ್ನು ಅರ್ಥ ಮಾಡಿಕೊಂಡು ಕೂಡಲೇ ಸಾರ್ವಜನಿಕವಾಗಿ ಕ್ಷಮೆ ಯಾಚನೆ ಮಾಡಬೇಕು. ಅವರು ಕುಲ ಕಸಬದು. ಅವರು ಕಸಬು ಮಾಡಲಿಲ್ಲ ಅಂದರೆ ಯಾರ ತವೇನೋ ಭಿಕ್ಷೆ ಬೇಡ್ತಾ ಇಲ್ಲ. ಅವರು ಕುಲ ಕಸಬನ್ನ ಅವರು ಆರಿಸ್ಕೊಂಡಿದ್ದಾರೆ. ಅವ್ರು ಕಷ್ಟಪಟ್ಟು ಬೆಳಗ್ಗೆ ಎದ್ದು ಅಂಗಡಿ ತೆಗೆದು ಅವ್ರು ಕೆಲಸ ಮಾಡ್ತಾರೆ. ನಿಮ್ಮ ಹತ್ರ ಏನು ಭಿಕ್ಷೆ ಬೇಡ್ತಾ ಇದ್ದಾರೆ ಅವರು? ನೀವೇನು ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರಾ? ಹೇಳಿ ನೀವು. ನಿಮ್ಮ ಅವರ ಒಂದು ಕುಲ ಕಸಬನ್ನಾಗಲಿ ಅವ್ರ ಕುಲನ ನೀವು ಹೀಯಾಳಿಸೋದು ನಿಮಗೆ ಯೋಗ್ಯತೆ ಇಲ್ಲ ಸ್ವಾಮಿ. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಸಾರ್ವಜನಿಕವಾಗಿ ನೀವು ಕ್ಷಮೆ ಯಾಚನೆ ಮಾಡಬೇಕು. ಅದರಲ್ಲೂ ನೀವು ಕಾರ್ಮಿಕ ಸಚಿವರು, ಅವರು ಒಬ್ಬ ಕಾರ್ಮಿಕರು, ಒಬ್ಬ ಸವಿತಾ ಸಮಾಜದವರು ಒಂದು ಅಂಗಡಿ ಇಟ್ಬೇಕು. ಅವ್ರೇನು 4-5 ಜನ ಕೆಲಸ ಮಾಡ್ತಾರೆ, ಒಂದು ಕೆಲಸ ಕೊಟ್ಟಿರ್ತಾರೆ, ಅವ್ರಿಗೆ ಸಂಬಳ ಕೊಡ್ತಾರೆ.
ಅವರು ಒಂದು 4 ಜನಕ್ಕೆ ಅನ್ನ ಹಾಕ್ತಾರೆ. ನೀವು ಆತ ಈ ಹೀಯಾಳಿಸಿದ್ರೆ ನೀವು ಕಾರ್ಮಿಕ ಸಚಿವಕ್ಕೆ ನಿಜವಾಗ್ಲೂ ನಿಮಗೆ ಬೆಲೆನೇ ಇಲ್ದಂಗೆ ಆಗುತ್ತೆ. ನೀವು ಕೂಡಲೇ ರಾಜೀನಾಮೆ ಕೊಡಿ ಈ ಒಂದು ಪದವಿಗೆ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನೀವು ಒಂದು ವೇಳೆ ಇದನ್ನು ನಿಮ್ಮ ಮಾತನ್ನು ವಾಪಸ್ ತಗೊಳ್ಳಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಇದು ಎಚ್ಚರಿಕೆ ಗಂಟೆ.